ಬಿನ್ನಿಪೇಟೆ ನಿವಾಸಿಗಳು ಕೂಡ ಮಳೆಗೆ ಸಂಬಂಧಪಟ್ಟಂತೆ ಬೆಚ್ಚಿ ಬಿದ್ದಿದ್ದಾರೆ. ಕಾರಣ ಅಲ್ಲಾದಂತಹ ಸಾಲು ಸಾಲು ಅನಾಹುತ. ನಿನ್ನೆ ಸುರಿದಂತಹ ಮಳೆಗೆ ಬೆಂಗಳೂರಿನ ಜನ ಹೇಗೆ ನಲುಗಿದ್ರು, ಬೆಂಗಳೂರಿನ ಜನ ಮಂಡಿಯೂರೋ ಪರಿಸ್ಥಿತಿ ಬಂತು. ಬಿನ್ನಿಪೇಟೆಯ ಪಾರ್ಕಸ್ಟ್ ಅಪಾರ್ಟ್ಮೆಂಟ್ನ ಗೋಡೆ ಕುಸಿತಗೊಂಡಿದೆ. ನೋಡಿ, 10 ಅಡಿ ಎತ್ತರ 20 ಅಡಿ ಉದ್ದದ ಗೋಡೆ ಕುಸಿತಗೊಂಡಿರುವುದು. ಗೋಡೆ ಕುಸಿದು 20ಕ್ಕೂ ಹೆಚ್ಚು ಬೈಕ್ಗಳು ಜಖಂಗೊಂಡಿದೆ. 20ಕ್ಕೂ ಹೆಚ್ಚು ಬೈಕ್. ಗೋಡೆ ಕುಸಿತದಿಂದ ಮನೆ ಮೇಲಿನ ಕರೆಂಟ್ ಕಂಬ ಕೂಡ ವಾಲಿದೆ. ಡ್ರೈನೇಜ್ ಪೆಟ್ಗಳು ಕೂಡ ಫುಲ್ ಪೀಸ್ ಆಗಿದೆ. ಆ ನೀರು ಫೋರ್ಸ್ ಆಗಿ ಬಂದ ಹೊಡೆತಕ್ಕೆ ಬಿನ್ನಿಪೇಟೆ 1ನೇ ಕ್ರಾಸ್ ಪೂರ್ತಿ ಡ್ರೈನೇಜ್ ನೀರು ತುಂಬಿದೆ. ಇವತ್ತು ಅಂದ್ರೆ ಇಷ್ಟೆಲ್ಲ ರಾಡಿ ರಾಧಾಂತ ಆದ ಬಳಿಕ ಇವತ್ತು ಹೇಗಿದೆ ಅಲ್ಲಿನ ಪರಿಸ್ಥಿತಿ ಅಂತ ನೋಡಿ. ಇದೇ ರೋಡ್ನಲ್ಲಿ ವಾಲ್ ಬಿದ್ದಿರೋದು, ಕಾಂಪೌಂಡ್ ವಾಲ್ ಕುಸಿದು ಹೋಗಿರೋದು. ಕ್ಲೀನಿಂಗ್ ಕೆಲಸ ಸದ್ಯಕ್ಕಲ್ಲ ಆಗ್ತಾ ಇದೆ. ಬಿಕಾಸ್ ಅಲ್ಲೇ ಟ್ರ್ಯಾಪ್ ಆಗಿಬಿಟ್ಟಿದ್ರು ಜನ. ಯಾಕಂದರೆ ಆಚೆ ಬರೋದಕ್ಕೆ ಕೊಳಚೆ ಗಲೀಜ್ ನೀರು ಕಂಪ್ಲೀಟ್ ಆಗಿ ತುಂಬ ಹೋಗಿತ್ತು. ಮತ್ತು ಆ ಮಣ್ಣು ಅವಶೇಷಗಳು ಎಲ್ಲವೂ ಕೂಡ ಬೈಕ್ಗಳ ಮೇಲೆ ಬಿದ್ದಿದ್ರಿಂದ ಆಚೆ ಬರೋದಕ್ಕಾಗಿರಲಿಲ್ಲ ಅವ್ರಿಗೆ. ಮಧ್ಯಾಹ್ನ ತನಕ ಕೂಡ ಇದೇ ಪರಿಸ್ಥಿತಿ ಇತ್ತು. ಅಲ್ಲಿಗೆ ಬಂದಂತಹ ಸಿಬ್ಬಂದಿಗಳು ಶುಚಿಗೊಳಿಸೋ ಕಾರ್ಯ ಮತ್ತು ಕಾಂಪೌಂಡ್ ವಾಲ್ನ ಅವಶೇಷಗಳನ್ನು ತೆರವುಗೊಳಿಸುವಂತಹ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. 10 ಅಡಿ ಕಾಂಪೌಂಡು ಅಂತ ಹೇಳಿದ್ರೆ ತುಂಬ ಭಾರಿ ಗಾತ್ರದ ವಸ್ತುಗಳು ಕೂಡ ಅಲ್ಲಿ ಬಿದ್ದಿರೋದ್ರಿಂದ ಕೆಲ ವಾಹನಗಳ ಮೇಲೆ ಬಿದ್ದಿದಂತಹ ವಸ್ತುಗಳನ್ನು ತೆಗೆಯೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಇದೊಂದು ಕಡೆಗೆ ಕರೆಂಟ್ ಕಂಬ ಕೂಡ ವಾಲಿರೋದನ್ನು ಗಮನಿಸ್ತಾ ಇದ್ದಾರೆ. ಅದನ್ನು ತೆಗೆಯೋದು ಸವಾಲಿನ ಕೆಲಸ. ಸಿಬ್ಬಂದಿಗಳಿಗಾಗಲೇ ಬಂದಿದ್ದಾರೆ. ಲೈನ್ ಮ್ಯಾನ್ ಇಂದ ಹಿಡಿದು ಬೆಸ್ಕಾಂನ ಸಿಬ್ಬಂದಿಗಳು ಆಗಮಿಸಿದ್ದಾರೆ. ಸೊ ತೀರಾ ಸೂಕ್ಷ್ಮವಾಗಿ ಅದನ್ನು ರಿಪೇರಿ ಮಾಡಬೇಕಾಗತ್ತೆ. ಆ ರಿಪೇರಿ ಕೆಲಸದಲ್ಲಿ ಸದ್ಯಕ್ಕಿದ್ದಾರೆ. ಮತ್ತು 5-6 ವರ್ಷದ ಹಿಂದೆ ಕೂಡ ಇಂಥದ್ದೇ ಘಟನೆ ಆಗಿತ್ತಂತೆ. ನೀರು ಬಂದ ಫೋರ್ಸ್ಗೆ ಕಾಂಪೌಂಡ್ ಗೋಡೆ ಕುಸಿದು ಹೋಗಿದೆ. ಇನ್ನೊಂದು ಕಡೆಗೆ ಅಲ್ಲಿ ಇದ್ದಂತಹ ಅಂದರೆ ಆ ಬಿಲ್ಡಿಂಗ್ನಲ್ಲಿ ಇದ್ದಂತಹ ಸಾರ್ವಜನಿಕರಿಗೂ ಕೂಡ ಬಹಳ ಪರದಾಟ ಆಯಿತು. ವಯೋವೃದ್ಧರಿಂದ ಹಿಡಿದು ಎಲ್ಲ ವರ್ಗದ ಜನರಿಗೂ ಕೂಡ ಸಮಸ್ಯೆ ಆಯಿತು. ನೋಡಿ ಹಾನಿಯ ಪ್ರಮಾಣ ಯಾವ ಮಟ್ಟಿಗಿದೆ ಅಂತ. ಇನ್ನು ಈ ಬಿನ್ನಿಕೋಟೆಯ ಗೋಡೆ ಕುಸಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಬಿನ್ನಿಪೇಟೆಯಲ್ಲಿ ಏನಾಯಿತು ಅಂತ. ಗಾಡಿ ನಿಲ್ಲಿಸಿ ಗೇಟ್ ಹಾಕಬೇಕಾದ್ರೆ ಒಬ್ರು ಜಸ್ಟ್ ಮಿಸ್ ಆಗಿದ್ದಾರೆ, ಅಂದರೆ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಗೋಡೆ ಬೀಳುವಾಗ ಫ್ರಾನ್ಸಿಸ್ ಎಂಬ ವ್ಯಕ್ತಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಜವರಾಯನ ಅಟ್ಟಹಾಸ ಇನ್ಯಾವ ರೀತಿ ಇರ್ತಿತ್ತೋ ಗೊತ್ತಿಲ್ಲ. ಸದ್ಯ 10ಕ್ಕೂ ಹೆಚ್ಚು ಫ್ಯಾಮಿಲಿ ಲಾಕ್ ಆಗಿದ್ದಾರೆ. ಒಳಗಡೆನೆ ಸಿಕ್ಕಾಕೊಂಡಿದ್ದಿರಲ್ಲ, ಎಷ್ಟೊತ್ತಲ್ಲ ಆಯ್ತು, ಏನಾಯ್ತು ನಿಮ್ಗೆ ಗೊತ್ತಾಗಿತ್ತ ಅಂತ? 9 ಗಂಟೆ ಇರ್ಬೋದು. ಒಳಗಡೆ ಇದ್ದೀವಿ. ನೀರೆಲ್ಲ ಬಂತು ಒಳಗಡೆ, ಕಾಂಪೌಂಡ್ ಒಳಗೆ ಹಂಗೆ ನಿಂತೈತಿ ನೀರು. ಏನಾದ್ರು ಊಟ ತಿಂಡಿ ಏನಾದ್ರು ತಿಂದಿದ್ರೆ ಹೇಗೆ? ತಿಂದಿದ್ವಿ. ಸಿಗ್ತಾ ಇದೆಯಾ? ನೀರ್ಗಿರಿ ಸಿಗ್ತಾ ಇದೆಯಾ? ನೀರಾ ಎಲ್ಲಿ? ಒಳಗಡೆ ಕುಡಿಯಕ್ ನೀರ್ಗಿರಿ ಎಲ್ಲ ಇದೆಯಾ? ಐತೆ. ಏನು ಸಮಸ್ಯೆ ಆಗಿಲ್ಲ ಹಂಗಿದ್ರೆ? ನೀರು ಊಟ ತಿಂಡಿಗೆಲ್ಲ ಸಮಸ್ಯೆ ಆಗಿಲ್ಲ. ಓಕೆ, ಏನ್ ಮಾಡ್ತಾ ಇದ್ರಿ? ಹಂಗಾದಾಗ ನೀವೆಲ್ಲಿದ್ರಿ? ಅದಾದಾಗ ನೀವ್ ಎಲ್ಲಿದ್ರಿ? ಇಲ್ಲೇ ಇದ್ವಿ. ಇಲ್ಲೇ ಇದ್ರಿ? ಇದ್ದೆ. ಮಲಗಿದ್ದೆ, ನಾನು ಮಲಗಿದ್ದೆ. ಕಣ್ ಮುಂದೆನೆ ಆಗಿರೋದು ಹಂಗಿದ್ರೆ? ನಮ್ಮ ಹುಡುಗ ಬಂದ ದಡ ಮಂತ್ ಬಿದ್ದೋಯ್ತು. ಏನ್ ಬಿದ್ದಿಗಿದ್ದು. ಬಿನ್ನಿಪೇಟೆ ಅಪಾರ್ಟ್ಮೆಂಟ್ನ ಗೋಡೆ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಫ್ಯಾಮಿಲಿ ಏನ್ ಹೇಳ್ತಾ ಇದ್ರು ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಇನ್ನೊಂದ್ ಕಡೆಗೆ ಗಲೀಜ್ ನೀರಿನ ವಾಸನೆ, ಸೊಳ್ಳೆಗಳ ಕಾಟಕ್ಕೆ ಬಾಣಂತಿಯೊಬ್ರು ಪಾಪ ಬೇಸತ್ತು ಹೋಗಿದ್ದಾರೆ. ಬಹಳ ಪ್ರಾಬ್ಲಮ್ ಅವ್ರಿಗೂ ಆಗಿದೆ. ಸೊಳ್ಳೆಗಳ ಕಾಟಕ್ಕೆ ರಾತ್ರಿಯಿಂದ ಮಗು ಮಲಗಿಲ್ಲ ಅಂತ ಅವ್ರ ಪ್ರಾಬ್ಲಮ್ ಅನ್ನು ಹೇಳ್ಕೊಂಡಿದ್ದಾರೆ. ಈ ಹಿಂದೆ ಕೂಡ ಸಣ್ಣ ಪ್ರಮಾಣದಲ್ಲಿ ಹೀಗೆ ಆಗ್ತಾ ಇತ್ತು. ಆದ್ರೆ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಆಗಿದೆ. ಚಿಕ್ಕ ಮಗು ಇದೆ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ ಬಾಣಂತಿ. ಆಮೇಲೆ ಅವ್ರ ಕಂಡೀಷನ್ ತುಂಬಾ ಸೆನ್ಸಿಟಿವ್ ಇರುತ್ತೆ. ಚಿಕ್ಕದ್ರಲ್ಲೂ ಅವ್ರಿಗೆ ಇನ್ಸ್ಪೆಕ್ಷನ್ ಆಗ್ಬಿಡುತ್ತೆ. ಗಾರ್ಬೇಜ್ ಫುಲ್ ಓಪನ್ ಆಗಿದೆ ಈ ಅಪಾರ್ಟ್ಮೆಂಟ್. ಇದು ಗೋಡೆ ಇದಾಗಿರೋದ್ರಿಂದ ನಮಗಂತೂ ನೈಟಿಂದ ಫುಲ್ಲು ಸ್ಮೆಲ್ಲು, ತಡೆಯೋಕ್ಕಾಗಲ್ಲ. ಸೊಳ್ಳೆ ಕಾಟ. ನಾನು 1 ತಿಂಗಳು ಮಗು ಡೆಲಿವರಿ ಆಗಿ ಇಟ್ಟಿದ್ದೀನಿ. ಸೊಳ್ಳೆಯಿಂದ ಎಷ್ಟು ಸರ್, ಅದಕ್ಕೇನು ಇಮ್ಯುನಿಟಿ ಪವರ್ ಏನಿರುತ್ತೆ? ನಾವು ಎಷ್ಟಂತ ಪ್ರೊಟೆಕ್ಷನ್ ಮಾಡೋದು? ವಾಸನೆ ಅಂತೂ ನೈಟ್ ಫುಲ್ ನಾವು ನಿದ್ದೆ ಮಾಡಿಲ್ಲ. ಮಗುನೂ ನಿದ್ದೆನೆ